ಹಾ, ಈ ನೋಡಿ ಇದು ತುಂಬಾ ಗುಡ್ ಕ್ವಶನ್. ಇದನ್ನ ಏನು ಇಟ್ಕೋಬಹುದಾ ಅಂತ ಕೇಳಿದ್ರೆ ಇದನ್ನ ಖಂಡಿತವಾಗ್ಲೂ ಇಟ್ಕೋಬಹುದು. ನೋಡಿ, ಆಂಜನೇಯನ ಯಾರು ಬೇಡ ಅಂತ ಹೇಳ್ತಾರೆ ಅಲ್ವಾ? ಹಾಗಾಗಿ ಇದು ಬಹಳ ಎನರ್ಜಿ ಇರುವಂತ ಒಂದು ಮೂಲಿಕೆ. ಇದನ್ನ ಇಟ್ರೆ ಆ ಒಂದು ಆಂಜನೇಯನ ಒಂದು ಶಕ್ತಿ, ಅವನ ಒಂದು ಪರಾಕ್ರಮ, ಶಕ್ತಿ, ಆ ಒಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತ, ಇದೆಲ್ಲವೂ ಕೂಡ ಮನೆಯಲ್ಲಿ ನಡೆಯುತ್ತೆ. ಆ ಮನೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಯಾರು ಏನೇ ಪ್ರಯೋಗ ಮಾಡ್ಲಿ, ಯಾವುದೇ ತರದ ನೆಗೆಟಿವ್ ಎನರ್ಜಿ ಇರ್ಲಿ, ಅಲ್ಲಿ ಹತ್ರ ಬರಕ್ಕೂ ಆಗಲ್ಲ. ಆ ಮನೆ ಅಷ್ಟೇ ಅಲ್ಲ, ಆ ಮನೆಯ 6 ಕಿಲೋಮೀಟರ್ ಸುತ್ತಮುತ್ತಲು ಅಷ್ಟು ಪವರ್ಫುಲ್ ಆಗಿ ಅದು ವರ್ಕ್ ಆಗ್ತಾ ಇರುತ್ತೆ, ಅಷ್ಟು ಎನರ್ಜಿ ಇರುತ್ತೆ. ಅಂತಹ ಒಂದು ಶಕ್ತಿ ಇರುವಂತಹ ಈ ಮೂಲಿಕೆ ಸೊ ಕೆಲವರೆಲ್ಲ ಏನ್ ಮಾಡ್ತಾರೆ ಅಂತ ಹೇಳಿ ನೋಡಿ, ಇದು ನಾನು ಹೇಳ್ದಂಗೆ ಇದು ಬಹಳವಾಗಿ ಇದು ಕೇಳ್ತಾ ಇರ್ತಾರೆ, ನಮ್ಗೆ ಬೇಕು ಗುರುಜಿ, ನಮಗೂ ಒಂದ್ ಸ್ವಲ್ಪ ಕೊಡಿ ಅಂತ. ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಅವರ ಒಂದು ಮನೆಯ ಪ್ರಮಾಣ ನೋಡ್ಕೊಂಡು, ಈಗ ಆಯಿಗಳಲ್ಲೇ ಗಜಾಯ ಇದೆ, ಗಜಾಯ ಇದೆ, ವೃಷಾಯ ಇದೆ, ಈ ತರದ್ದೆಲ್ಲ ಆಯಿಗಳು, ಕಾಕಾಯ ಇದೆ, ಸಿಂಹ ಇದೆ, ಧ್ವಜಾಯ ಇದೆ, ಈ ತರ ಎಲ್ಲ ಇದೆ. ಇದರಲ್ಲಿ ನಮ್ಗೆ ಗಜಾಯ ಅಂದ್ರೆ ಆನೆ ತರ ಇರ್ತಕ್ಕಂಥ ಒಂದು ಆಯ ಅದು. ಅಂತಹ ಮನೆಗಳಿಗೆ ಇದು ಈ ಮೂಲಿಕೆ ಬೇಕೇ ಬೇಕಾಗುತ್ತೆ. ಅವ್ರಿಗೆಲ್ಲ ನಾವು ಕೊಟ್ಟು ಇದೀವಿ, ಮತ್ತೆ ಕೊಡ್ತಾನೂ ಇದೀವಿ. ಅವರೆಲ್ಲ ಬಂದಾಗ ನಾವು ಆ ಮೂಲಿಕೆ ಕೊಟ್ಟಾಗ ಅವರು ಬಹಳಷ್ಟು ಅವ್ರಿಗೆ ಅನುಕೂಲಗಳೇ ಆಗಿದೆ, ಅವ್ರ ರಿಸಲ್ಟ್ ಕೂಡ ಬಂದು ಹೇಳ್ತಾ ಇರ್ತಾರೆ.